ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಉತ್ತರ ಕರ್ನಾಟಕದ ಬಾಲ್ಕೋಟೆ ಜಿಲ್ಲೆಯ ತೇರದಾಳ್ ಪಟ್ಟಣಕ್ಕೆ ಬಂದಿದ್ದೇನೆ. ತೇರದಾಳ್ ಪಟ್ಟಣವು ವಿಶೇಷವಾಗಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರ ಸಮಕಾಲೀನವರಾದಂಥ ಅನುಭವ ಮಂಟಪದ ಮುಖ್ಯರಾದಂಥ ಶ್ರೀ ಅಲ್ಲಮ ಪ್ರಭುದೇವರ ಒಂದು ತಪಸ್ಸು ಮಾಡಿದಂಥ ಪವಿತ್ರವಾದಂಥ ಸ್ಥಳಕ್ಕೆ ನಾನಿವತ್ತು ಆಗಮಿಸಿದ್ದೇನೆ. ಇದು 12ನೇ ಶತಮಾನದಲ್ಲಿ ಅವರು ತಪಸ್ಸು ಮಾಡಿದಂಥ ಜಾಗದಲ್ಲಿ ಇವತ್ತೊಂದು ಒಳ್ಳೆಯ ಮಂದಿರವನ್ನು ಕಟ್ಟಿದ್ದಾರೆ. ಆ ಮಂದಿರದ ಬಗ್ಗೆ ಒಂದಷ್ಟು ವಿವರಗಳನ್ನು ತಮಗೆ ನೀಡಬೇಕನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಈ ನಾನು ತೋರಿಸ್ತಾ ಇರುವಂತಹದ್ದು ತೇರದಾಳ್ ಪಟ್ಟಣದಲ್ಲಿರುವಂಥ ಪಟ್ಟಣದ ಮಧ್ಯದ ಭಾಗದಲ್ಲಿ ಇರುವಂಥ ಈ ಅಲ್ಲಮ ಪ್ರಭು ದೇವಸ್ಥಾನ. ನಾವು ಉತ್ತರದ ದ್ವಾರದ ಮೂಲಕ ಈಗ ಪ್ರವೇಶ ಮಾಡ್ತಾ ಇದ್ದೀನಿ. ಅಲ್ಲಿ ಮೊದಲು ಬಾಗಿಲ ಭರಮಪ್ಪ ಮತ್ತು ಆನೆಗಳನ್ನ ತೋರಿಸ್ತಾ ಇದ್ದೀನಿ. ಈಗ ಸುಮಾರು ಒಂದು 30 ವರ್ಷಗಳ ಹಿಂದುಗಡೆ ಇತ್ತೀಚೆಗೆ ನಿರ್ಮಾಣ ಮಾಡಿದಂಥ ದ್ವಾರ. ಮತ್ತೆ ಈಗ ದೇವಸ್ಥಾನ ಸುತ್ತಮುತ್ತ ಇನ್ನೂ ಕಟ್ಟಡ ನಡೀತಾ ಇದೆ. ಈ ಕಟ್ಟಡದ ವ್ಯವಸ್ಥಾ ಕಾರ್ಯಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದನ್ನು ಹೇಗೆ ನಡೀತಾ ಇದೆ ಅನ್ನೋದು ಒಂದ್ಸರಿ ಗಮನಿಸೋಣ. ಜೊತೆಗೆ ಅಲ್ಲಿ ವೈಶಿಷ್ಟ್ಯವಾದಂಥ ವಿಶೇಷಗಳು ಏನಿದಾವು ಅನ್ನೋದನ್ನ ಹೇಳ್ತೀನಿ. ಅಲ್ಲಮ ಪ್ರಭುಗಳ ಬಗ್ಗೆ ನಾವೊಂದಷ್ಟು ವಿವರಗಳನ್ನ ನೋಡ್ಕೊಂಡೇ ಬರಬೇಕಾಗುತ್ತೆ. ಯಾಕಂದ್ರೆ ಅಲ್ಲಮ ಪ್ರಭು ಯಾರು ಅನ್ನೋದು ನಮಗೆ ಗೊತ್ತಾಗದಿದ್ರೆ ನಮಗೇನು ಮಾತಾಡಕ್ಕಾಗಲ್ಲ. ಮಹಾಶಿವಶರಣರಾದಂಥ ಜಗಜ್ಯೋತಿ ಬಸವೇಶ್ವರ ಸಮಕಾಲೀನವರು ಮತ್ತು ಶಿವಶರಣರಲ್ಲಿ ಅತಿ ನಿಷ್ಠೂರದಿಂದ ಮಾತನಾಡುವಂಥ ಮಹಾಶಿವಶರಣ ಅಲ್ಲಮ ಪ್ರಭು ಅವರು. ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡಿದಂಥ ಮಹಾನ್ ಶಿವಶರಣ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳದು ಇನ್ನೊಂದು ವಿಶಿಷ್ಟ ಅಂದ್ರೆ ಮಾಯನ್ನ ಗೆದ್ದಿರುವಂಥ ಮಹಾಶಿವಶರಣರು. ಯಾಕಂದ್ರೆ ಮಾಯ ಮೋಹನ ಯಾರು ಬಿಡಿಸ್ಕೊಳಕ್ಕಾಗಲಿಲ್ಲ. ಆದ್ರೆ ಇವರು ಮಾಯ ಮೋಹನ ತೊಡೆದಾಕಿದ್ರು. ಅದಕ್ಕೆ ಈ ದೀಪದ ಕಂಬದಲ್ಲಿ 4 ದೇವರುಗಳನ್ನ ವಿವರವಾಗಿ ನೀಡಿದ್ದಾರೆ. ಒಂದು ಗಣೇಶನ ವಿಗ್ರಹ ಇದೆ, ನಂತರ ಈಗ ನಾವು ತೋರಿಸ್ತಾರೆ ಮಾಯೆ, 2ನೇದ್ದು ಅಕ್ಕ ಮಹಾದೇವಿ, 3ನೇದ್ದು ಮಾಯೆ ಮತ್ತು 4ನೇದು ನಾಗರಾಜ, ನಾಗಸರ್ಪ. ಇದನ್ನ ಯಾಕೆ ಮಾಯಾದೇವಿಯನ್ನ ಅಲ್ಲಮ ಪ್ರಭುಗಳು ಎದುರಿಗೆ ಇಟ್ಟಿದ್ದಾರೆ ಅಂದ್ರೆ ಮಾಯವನ್ನ ಯಾರಿಗೂ ಮೆಟ್ಟಿ ನಿಲ್ಲೋಕ್ಕಾಗ್ಲಿಲ್ಲ. ಜಗತ್ತಿನಲ್ಲಿ ಪರಮೇಶ್ವರನಿಗೂ ಆಗಲಿಲ್ಲ, ವಿಷ್ಣುವಿಗೂ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಮಾಯನ್ನ ಮೆಟ್ಟಿ ನಿಂತಂತ ಮಹಾಶಿವಶರಣ ಈ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭು ದೇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಬಳಿಯಲ್ಲಿರುವ ಬೆಳೆಗಾವಿಯಲ್ಲಿ ಜನಿಸಿದರು. ಇವರ ತಂದೆ ನಿರಹಂಕಾರ ಮತ್ತು ತಾಯಿ ಸುಜ್ಞಾನಿ. ಇವರ ಪತ್ನಿ ಹೆಸರು ಕಮಲಾಂಬಿಕೆ. ಅವರು ಅಕಾಲಿಕ ಮರಣದ ನಂತರ ಅವರು ಗುರುಗಳಿಂದ ದೀಕ್ಷೆ ಪಡೆದು ಅವರು ಲೋಕ ಸಂಚಾರ ಮಾಡ್ತಾ ಇದ್ರು. ಅವರ ಅಂಕಿತ ನಾಮ ಗುಹೇಶ್ವರ. ಈ ತೇರದಾಳ ಗ್ರಾಮಕ್ಕೆ ಬಂದು ಅವರು ಈಗೇನ ನಾನು ತೋರಿಸ್ತಾ ಇದ್ದೀನಿ, ಇದೇ ಸ್ಥಳದಲ್ಲಿ ಅವರು ತಪಸ್ಸು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಊಟಕ್ಕೆ ಬಳಸಿದಂತ ತಾಟು ಅಂತ ಹೇಳ್ತಾರೆ. ಇದನ್ನ ಇಲ್ಲಿ ಈ ತಾಟದಲ್ಲಿ ಊಟ ಮಾಡಿದ್ರು ಅನ್ನೋದು ಇಲ್ಲಿ ಜನತೆ ಹೇಳ್ತಾರೆ. ಲಕ್ಷಾಂತರ ಜನರಿಗೆ ಆಗಿನ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ದು ಅಲ್ಲಮ ಪ್ರಭುಗಳು. ಅವರು ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲ ಕಡೆ ಏನ್ ಮಾಡ್ತಾರೆ. ಆದ್ರೆ ಅವರು ಧರ್ಮಪತ್ನಿ ನಿಧನ ಹೊಂದಾಗ ವೈರಾಗ್ಯ ಪಡ್ಕೊಂಡು ಅವರು ಗುರುಗಳಿಂದ ದೀಕ್ಷೆ ಪಡ್ಕೊಂಡು ಲಿಂಗ ದೀಕ್ಷೆ ಪಡ್ಕೊಂಡು ಲೋಕ ಸಂಚಾರ ಮಾಡ್ತಾ ಇಲ್ಲಿ ಬಂದಾಗ ಇಲ್ಲಿ ಕೆಲವು ದಿನಗಳ ಕಾಲ ತಪಸ್ಸು ಮಾಡಿ ನಂತರ ಅವರು ಕಲ್ಯಾಣಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಬಂದಾಗ ಅವರಿಗೆ ಕೆಲವರು ಸಹಾಯ ಮಾಡಿದ್ರಂತೆ. ಇಲ್ಲಿ ಸ್ಥಳೀಯ ಜನತೆ, ಆಗಿನ ಜನತೆ ಸಿದ್ಧಲಿಂಗ ಸ್ವಾಮಿಗಳು ಅಂತ ಒಬ್ರು ಸಹಾಯ ಮಾಡಿದ್ರಂತೆ. ಅದಕ್ಕಾಗಿ ಅವರು ಹೋಗ್ಬೇಕಾದ್ರೆ ಇಲ್ಲಿ ತಮ್ಮ ಪೆತ್ತ ಮತ್ತು ಕಮಂಡಲ ಈ ರೀತಿ ಕೆಲವೊಂದು ವಸ್ತುಗಳನ್ನ ಇಲ್ಲೇ ಬಿಟ್ಟಿದ್ದಾರೆ. 12ನೇ ಶತಮಾನದಿಂದಲೂ ಇಲ್ಲೇ ಈ ದೇವಸ್ಥಾನ. ಈ ದೇವಸ್ಥಾನ ವೈಶಿಷ್ಟ್ಯ ಏನಂದ್ರೆ ಇತ್ತೀಚೆಗೆ ನಿರ್ಮಾಣವಾದಂಥ
ಚಾಲುಕ್ಯರ ಶೈಲಿಯನ್ನು ಹೋಲುವಂತ ಮಂದಿರ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ 6 ಚಕ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಈ 6 ಚಕ್ರದ ಉದ್ದೇಶ ಇಲ್ಲಿ ತೋರಿಸ್ತಾ ಇದೆ ನೋಡಿ ಚಕ್ರ. ಈ ದೇವಸ್ಥಾನ ವರ್ಷಕ್ಕೆ 1 ಸೆಂಟಿಮೀಟರ್ನಷ್ಟು ದೇವಸ್ಥಾನ ಮುಂದೆ ಹೋಗುತ್ತೆ ಅನ್ನೋದು ಸ್ಥಳೀಯರ ನಂಬಿಕೆ. ಯಾಕಂದ್ರೆ 1 ವರ್ಷಕ್ಕೆ 1 ಸೆಂಟಿಮೀಟರ್ ಅಷ್ಟು, ಒಂದು ಅಕ್ಕಿ ಕಾಳದಷ್ಟು ಮುಂದೆ ಸಾಗುತ್ತೆ ಅನ್ನೋದು ಸಹಿತ ಇಲ್ಲಿಯ ಜನತೆಯ ನಂಬಿಕೆ. ಅದಕ್ಕಾಗಿ ಈ ದೇವಸ್ಥಾನಕ್ಕೆ ಚಕ್ರಗಳನ್ನ ನಿರ್ಮಾಣ ಮಾಡಿರುವ ವಿಶಿಷ್ಟತೆ. ಮತ್ತು ಚಾಲುಕ್ಯರ ಶೈಲಿಯಲ್ಲಿ ಈ ದೇವಸ್ಥಾನ ಇತ್ತೀಚೆಗೆ ನಿರ್ಮಾಣ ಮಾಡ್ತಾ ಇನ್ನೂ ಅಪರೂಪದ್ದು. ಇಲ್ಲಿ ಯಾವ ಸರ್ಕಾರದಿಂದಾಗ್ಲಿ ಯಾವುದೇ ಮುಜರಾ ಇಲಾಖೆಯಿಂದಾಗಲಿ ಏನೂ ಸವಲತ್ತು ಪಡೆಯದೆ ಸ್ವಂತ ದುಡ್ಡಿನಿಂದ ಅಂದ್ರೆ ಭಕ್ತರ ಕಾಣಿಕೆಯಿಂದ ಮಾತ್ರ ಇಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡ್ತಿರೋದು ವೈಶಿಷ್ಟ್ಯಪೂರ್ಣವಾದದ್ದು. ಇನ್ನು ಅಲ್ಲಮ ಪ್ರಭುಗಳ ಬಗ್ಗೆ ಹೇಳ್ಬೇಕಂದ್ರೆ ಅವರು ತಪಸ್ಸುಗಳನ್ನು ಮಾಡಿ ಮತ್ತು ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಈ ಅನುಭವ ಮಂಟಪದ ಪ್ರಥಮ ಲೋಕನಾಯಕರಾಗಿ, ಅದರ ಲೋಕಸಭೆ ಅಂತ ನಾವು ಈಗಿನ ಹೇಳ್ತೀವಿ, ಅವತ್ತಿನ ಆ ಅನುಭವ ಮಂಟಪದ ಅಧ್ಯಕ್ಷ ಪೀಠದಲ್ಲಿ ಕೂತ್ಕೊಳ್ತಾರೆ. ಆದರೆ ಕಲ್ಯಾಣ ಕ್ರಾಂತಿ ನಂತರ ಅವರು ಸಹಿತ ದೇಶ ಸಂಚಾರ ಮಾಡ್ತಾ ಹೋಗ್ತಾರೆ. ಆದರೆ ಅವರು ಎಲ್ಲಿ ಹೋದ್ರು ಏನ್ ಮಾಡಿದ್ರು ಒಂದಷ್ಟು ಕೆಲವೊಂದು ವಿಷಯಗಳು ಗೊತ್ತಾಗುದಿಲ್ಲ. ಆದ್ರೂ ಕೆಲವರ ಪ್ರಕಾರ ಅವರು ಈ ಕಡೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಹಾತ್ಕಲಂಗ್ಲಾ ತಾಲೂಕಿನ ಆತೆ ಅಂತ ಗ್ರಾಮದಲ್ಲಿ ಅವರ ಸಮಾಧಿ ಇದೆ ಅಂತ ಕೆಲವರು ಹೇಳಿದ್ದಾರೆ. ಆದ್ರೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದ್ರೂ ನಾನು ಹೋಗಿ ಅದನ್ನು ವಿಡಿಯೋ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಇದು ಬಸವಣ್ಣನ ದೇವಸ್ಥಾನ, ಬಸವಣ್ಣನ ಮೂರ್ತಿ ತೋರಿಸ್ತಾ ಇದ್ದೀನಿ. ಇದು ಅಲ್ಲಮ ಪ್ರಭು ದೇವಸ್ಥಾನದ ಹಿಂದುಗಡೆ ಇರುವಂತದ್ದು. ಹಾಗೆ ಇಲ್ಲಿ ಇನ್ನೊಂದು ವಿಶಿಷ್ಟ ಅಂದ್ರೆ, ಇಲ್ಲಿ ಅಲ್ಲಮ ಪ್ರಭು ದೇವರಿಗೆ ನಾವು ಭಕ್ತಿಯಿಂದ ನಮಗೆ ಏನಾದ್ರೂ ಒಂದು ಹರಕೆ ಹೊತ್ತು ಬೇಡಿಕೊಂಡ್ರೆ ಎಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ದೇವರನ್ನ ಆರಾಧನೆ ಮಾಡುವುದು ಜನತೆ ಬಹಳ ಜನ ಆರಾಧನೆ ಮಾಡ್ತಾರೆ. ಎಷ್ಟೋ ಜನರಿಗೆ ಮನೆ ದೇವರಾಗಿ ಈ ದೇವರು ಕಾಣಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಪ್ರತಿ ಮಣ್ಣಿನ ಕಣಕಣದಲ್ಲೂ ದೈವ ಶಕ್ತಿಯನ್ನು ತುಂಬಿದೆ ಅಂತ ಕೆಲವರು ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಬಿದ್ದಿರುವಂತ ದೇವಸ್ಥಾನ ಅಂಗಳದಲ್ಲಿ ಬಿದ್ದಿರುವಂತ ಈ ಮರಳು ಏನದಿಲ್ಲ, ಉಸುಕು, ಅದನ್ನ ತಗೊಂಡು ಹೋಗಿ ಅದನ್ನ ಮನೆಯ ಸುತ್ತಮುತ್ತಲು ಹಾಕ್ತಾರೆ. ಆದ್ರೆ ಒಂದು ಮಾರ್ಗದಲ್ಲಿ ಮಾತ್ರ ಅದನ್ನ ಹಾಕುದಿಲ್ಲ ಅಂತ. ಅದು ಹಾಕದೇ ಇರೋ ಕಾರಣ ಅಂದ್ರೆ ಯಾವುದೇ ತರದ ವಿಷಜಂತುಗಳಾದಂತ ಹಾವು, ಚೇಳು, ಈ ತರದ ಕ್ರಿಮಿಗಳು ಯಾವ ಮನೆಯೊಳಗೆ ಬರುವುದಿಲ್ಲ ಅನ್ನೋದು ಸಹಿತ ನಂಬಿಕೆ. ಅಂದ್ರೆ ಭಕ್ತರ ಒಂದು ನಂಬಿಕೆ ಇಷ್ಟೊಂದು ದೃಢವಾಗಿದೆ ಈ ದೇವಸ್ಥಾನದ ವೈಶಿಷ್ಟ್ಯತೆ. ಮತ್ತು ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ. ಯಾರಾದ್ರೂ ದಾನಿಗಳು ಅವರ ದೇವಸ್ಥಾನಕ್ಕೆ ಏನಾದ್ರು ಅಭಿವೃದ್ಧಿಗೆ ಸಹಾಯ ಮಾಡೋದು ಇದ್ರೆ ಹೆಚ್ಚಾದ್ರೆ ದಯವಿಟ್ಟು ಸಹಾಯ ಮಾಡ್ಬೋದು. ಅವರು ಒಳ್ಳೆ ಅನ್ನೋಲ್ಲ, ಇಷ್ಟೇ ಕೊಡಬೇಕು ಅಂತ ಏನಿಲ್ಲ. ಯಾಕಂದ್ರೆ ಇಷ್ಟೊಂದು ಆಧುನಿಕತೆ ಯುಗದಲ್ಲಿರಲು ಸಹಿತ ಇಷ್ಟೊಂದು ಹಳೆ ಕಾಲದ ಒಂದು ಚಿತ್ರವನ್ನು ಇಟ್ಕೊಂಡು ದೇವಸ್ಥಾನ ನಿರ್ಮಾಣ ಮಾಡ್ತಿರೋದು ಖುಷಿನೇ. ಯಾಕಂದ್ರೆ ಈಗೆಲ್ಲ ಕಲ್ಲು, ಮಣ್ಣು, ಸಿಮೆಂಟ್ ಮತ್ತು ಇಟ್ಟಂಗಿ ಮೂಲಕ ಮಂದಿರಗಳನ್ನ ನಿರ್ಮಾಣ ಮಾಡ್ತಾ ಇದ್ರೆ, ಇಲ್ಲಿ ಕಲ್ಲಿನಿಂದ ಚಾಲುಕ್ಯ ಶೈಲಿಯ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಿರೋದು ವಿಶಿಷ್ಟತೆ. ಮತ್ತೆ ಈಗ ನಾನು ತೋರಿಸ್ತಾ ಇರುವಂತಹದ್ದು ನಾಗರಕಲ್ಲು. ಸುಮಾರು ಇದು ಸಹಿತ 12ನೇ ಶತಮಾನದಲ್ಲಿ ಕೆತ್ತಲಾಗಿದ್ದಂತ ಮೂರ್ತಿ ಇದೆ ಅಂತ ನನ್ನ ಒಂದು ಕಲ್ಪನೆ. ಯಾಕಂದ್ರೆ ಅಲ್ಲಿ ಕಲ್ಲನ್ನು ನೋಡಿದಾಗ ನನಗೆ ಅನಿಸಿದ್ದು ಆ ನಾಗರಹಾಮಗಳಿಗೆ ಇದನ್ನು ಮಾಡಿದ್ದಾರೆ, ಬಣ್ಣ ಹಚ್ಚಿದ್ದಾರೆ. ಈಗ ನಾನು ತೋರಿಸ್ತಾ ಇರುವಂತದ್ದು ಗುಹೆ. ಅಲ್ಲಮ ಪ್ರಭುಗಳು ಇಲ್ಲಿ ಬಂದು ತಪಸ್ಸು ಮಾಡಿದಂತ ಸ್ಥಳ. ಗುಹೆ ಇದೆ ಒಳಗ. ನಾನು ಗುಹೆ ಒಳಗೆ ಹೋಗ್ಬೇಕಂತ ಮಾಡಿದ್ದೆ, ಬಟ್ ಅದು ಕೀಲಿ ಹಾಕಿತ್ತು. ಅದಕ್ಕಾಗಿ ಏನು ಒಳಗೆ ಹೋಗಕ್ಕಾಗಲಿಲ್ಲ. ಇನ್ನೂ ಸುಮಾರು ಸಾಕಷ್ಟು ದೊಡ್ಡ ಹಾಲ್ ಇದೆ ಅಂತ ಅಲ್ಲಿ, ಬೇಡ ಅಂತ ನಾನು ಸುಮ್ಮನೆ ಆದೆ. ಯಾಕಂದ್ರೆ ಅಷ್ಟು ದೊಡ್ಡ ಹಾಲ್ ಇದೆ ಅಂತೆ. ಆದ್ರೆ ತಪಸ್ಸು ಮಾಡಿದಂತ ಪುಣ್ಯಕ್ಷೇತ್ರ ಸ್ಥಳ ಇದು ಅಲ್ಲಮ ಪ್ರಭುಗಳು. ಮತ್ತೆ ಯಥಾಸ್ಥಿತಿಯಾಗಿ ದೇವಸ್ಥಾನದ ಒಳಗೆ ಬರ್ತೀನಿ. ದೇವರ ದರ್ಶನ ಮಾಡೋಣ. ಭಗವದ್ ಧ್ವಜ ಹಾರುತ್ತಿರುವುದು ದೇವಸ್ಥಾನ ಮೇಲೆ ಮತ್ತು ದೇವಸ್ಥಾನದ ಮುಖ್ಯ ಭಾಗದಲ್ಲಿ ಬಂದಿದ್ದೀನಿ. ಇನ್ನು ಅಲ್ಲಮ ಪ್ರಭುಗಳು ಮತ್ತು ಶಿವ ಪಾರ್ವತಿ ಗಣಪತಿ. ಶಿವ ಅಂದ್ರೆ ಈಶ್ವರಲಿಂಗನ ಇರುತ್ತೆ. ಇವರ ದರ್ಶನ ಮತ್ತು ಭಕ್ತರು ಯಾವ ರೀತಿ ಇಲ್ಲಿ ಬಂದು ಇದು ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಓಂ ನಮಃ ಶಿವಾಯ.
ಈಗ ಅಲ್ಲಮ್ಮ ಪ್ರಭು ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ವಿ. ಈಗ ದೇವಸ್ಥಾನದ ಮೇಲ್ಗಡೆ ಛಾವಣಿಯಲ್ಲಿ ಈ ರೀತಿ ಹಳೆಯ ಕಾಲದ ಶೈಲಿಯಲ್ಲಿ ಕೆತ್ತನೆ ಮಾಡ್ತಾ ಇದ್ದಾರೆ ಗುಡಿಯನ್ನ. ಈ ನೋಡಿ, ಚಾಲುಕ್ಯರ ಶೈಲಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ದೆ, ಅದೇ ರೀತಿ ಇದೆ ನೋಡಿ. ಕಲ್ಲ ಕೆತ್ತನೆಗಳು ಸಹಿತ ನಾವು 12ನೇ 13ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಸಾಕಷ್ಟು ದೇವಸ್ಥಾನದ ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಇನ್ನು 2-3 ದಿನದಲ್ಲಿ ಮತ್ತೊಂದು ವಿಡಿಯೋನು ಕೊಡುತ್ತೇನೆ. ಆದರೆ ಅಂತಾನೆ ಕಂಬಗಳನ್ನು ಸಹಿತ ಕೆತ್ತಿದ್ದಾರೆ. ಇಟ್ಟಿಗೆ ಸಿಮೆಂಟ್ ಅನ್ನು ಬಳಸದೆ ಕೇವಲ ಕಲ್ಲಿನಲ್ಲೇ ಕೆತ್ತಿರುವುದು ವಿಶೇಷತೆ ಇದು ದೇವಸ್ಥಾನದ. ಅಲ್ಲಿ ಚಿತ್ರಣಗಳು ಸಹಿತ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆಧುನಿಕತೆ ಸ್ಪರ್ಶತೆಯನ್ನು ಹೊಂದಿರುವಂತ ಹಳೆ ಕಾಲದ ದೇವಸ್ಥಾನ, ಈಗ ನಿರ್ಮಾಣವಾಗುತ್ತಿರುವಂತ ದೇವಸ್ಥಾನ. ಸುಮಾರು ಒಂದು 8 ವರ್ಷದ ಹಿಂದ್ಗಡೆ ನಾನು ತೀರ್ಥಳಕ್ಕೆ ಒಂದು ಮದುವೆಗೆ ಹೋದಾಗ ಈ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿದ್ದೆ. ಅದು ಬಿಟ್ರೆ ನಾನು ಯಾವಾಗಲೂ ಇದು ಹೋಗಿದ್ದು 2ನೇ ಸಾರಿ ಅಲ್ಲಂಬರೋ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದಿರುವಂತ ಭಕ್ತರು ದೇವರಲ್ಲಿ ಹರಕೆ ಇದ್ದಾರೆ, ಜ್ಞಾನಕ್ಕೆ ಕೂತಿದ್ದಾರೆ. ಮತ್ತು ಬೆಳ್ಳಿಯಿಂದ ನಿರ್ಮಾಣವಾದಂತ ಬಾಗಿಲು, ಸಿಲ್ವರ್ ಬೆಳ್ಳಿಯ ಬಾಗಿಲು, ಒಳಗೂ ಬೆಳ್ಳಿ ಬಾಗಿಲು. ಮತ್ತು ದೇವಸ್ಥಾನದಲ್ಲಿ ವಿವಿಧ ಮೂರ್ತಿಗಳನ್ನು ಸಹಿತ ದ್ವಾರಪಾಲಕರು ಈ ರೀತಿಯೆಲ್ಲಾನು ನಿರ್ಮಾಣ ಮಾಡಿದ್ದಾರೆ. ಜಗದ್ಗುರು ಶ್ರೀ ಅಲ್ಲಮ್ಮ ಪ್ರಭು ದೇವರು ಗದ್ದುಗೆ ಅವರು ತಪಸ್ಸು ಮಾಡಿದಾಗ ಅವರು ತಪಸ್ಸಕ್ಕೆ ಬಳಸಿದಂಥ ಕೆಲವೊಂದು ವಸ್ತುಗಳನ್ನ ಇಟ್ಟು ಈ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿರುವಂಥದ್ದು ವಿಶಿಷ್ಟತೆ. ಅವುಗಳನ್ನೇ ಪೂಜೆ ಮಾಡ್ತಾ ಇರೋದು. ಈಗ ಅಲಂಕಾರ ಪೂಜೆ ಗದ್ದುಗೆ ಮೇಲೆ ಪೂಜೆಗೆ ಅಲಂಕಾರ ಮಾಡಿದ್ದಕ್ಕಾಗಿ ಆ ಕೆಲವೊಂದು ವಸ್ತುಗಳು ಕಾಣಿಸಿಲ್ಲ. ಆದರೆ ನೇರವಾಗಿ ದೇವರ ದರ್ಶನ ಮಾತ್ರ ನಿಮಗೆ ಮಾಡಿಸುವಂತ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಮ್ಮ ಪ್ರಭುಗಳ ಬಗ್ಗೆ ಎಷ್ಟು ಹೇಳಿದರೂ ಸಾಲು. ಅವರು ಮಾಯನ್ನೇ ಗೆಲ್ಲುವುದು ಅಂದ್ರೆ ಅಷ್ಟು ಸಾಮಾನ್ಯವಾದ ಮಾತಲ್ಲ. ಅಂತ ಮಹಾನ್ ತಪಸ್ವಿ, ಮಹಾನ್ ತೇಜಸ್ವಿ, ಮಹಾನ್ ಗುರು. ಮತ್ತು ಅವರು ವಿಶೇಷವಾಗಿ ವಚನಗಳು ಶ್ರೀ ಗುರು ಗುಹೇಶ್ವರ ಲಿಂಗ ಅಂತ ಹೆಸರಿನಿಂದಲೇ ಅವರು ವಚನಗಳನ್ನ ಬರಿತಾ ಇದ್ರು. ಅತ್ಯಂತ ಆಧ್ಯಾತ್ಮಿಕ ಜೀವಿ ಮತ್ತು ವಚನಕಾರರು, ಮಹಾನ್ ತಪಸ್ವಿಗಳು, ಮಹಾನ್ ಸಿದ್ಧರು, ಶಿವಶರಣರು. ಶ್ರೀ ಅಲ್ಲಮ್ಮ ದೇವರ ಒಂದು ದರ್ಶನದ ನಂತರ ಈಗ ಶಿವನ ಒಂದು ದರ್ಶನ ಮಾಡೋಣ. ಗಣೇಶನ ದರ್ಶನ ಮೊದಲು, ಗಣೇಶನ ದರ್ಶನದ ನಂತರ ಮತ್ತೆ ನಮ್ಮ ಪರಮೇಶ್ವರನ ದರ್ಶನ ಮಾಡೋಣ. ಆಮೇಲೆ ಪಾರ್ವತಿ ದೇವಿಯ ಒಂದು ದರ್ಶನ. ಆಕ್ಚುಲಿ ಮೂಲತಃ ಈ 3 ದೇವರುಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಆದರೆ ಮುಖ್ಯ ದೇವರು ಇವರೇ ಆಗಿದ್ರು ಒಂದು ಸಮಯದಲ್ಲಿ. ಅದೇ ಅಲ್ಲಮ್ಮ ಪ್ರಭುಗಳು ಇಲ್ಲಿ ತಪಸ್ಸಿಗೆ ಬರಬೇಕಾದ್ರೆ ಅವರು ಹೊರಗೆ ನಿಂತು ತಪಸ್ಸು ಮಾಡ್ಬೇಕಂತಾಗ ಪರಮೇಶ್ವರನು ಅವರು ಕನಿಷ್ಠನಿಗೆ ಹೋಗಿ ನೀನೇ ಇಲ್ಲೇ ಮುಖ್ಯ ದೇವರನಾಗು ಅಂತ ಹೇಳಿದಿರುತ್ತೆ. ಅದಕ್ಕಾಗಿ ಅವರು ಇಲ್ಲೇ ತಪಸ್ಸನ್ನ ಮಾಡಿ ಆಚರಿಸಿರುವಂತ ಅನ್ನೋದು ಒಂದು ಜನರ ನಂಬಿಕೆ ಮತ್ತು ಹೇಳ್ತಾ ಇದ್ದಾರೆ ನಮಗೆ ಸ್ಥಳೀಯರು. ಅದರ ಮೇಲೆ ನಾನು ಹೇಳ್ತಾ ಇರೋದು. ಅದಕ್ಕಾಗಿ ಇಲ್ಲಿ ಅಲ್ಲಮ್ಮ ಪ್ರಭು ದೇವರು ಇಲ್ಲಿ ದೇವರಾಗಿ ಮುಖ್ಯ ದೇವರಾಗಿದ್ದಾರೆ. ಇಲ್ಲಿ ಶಿವಲಿಂಗ ಮತ್ತು ಗಣಪತಿ, ಪಾರ್ವತಿ ದೇವಿ ಇಲ್ಲಿ ಸಾಮಾನ್ಯವಾಗಿ ದೇವತೆಗಳಿದ್ದಾರೆ. ಅಂದ್ರೆ ವಿಶೇಷವಾಗಿ ಅಲ್ಲಮ್ಮ ಪ್ರಭುವರಿಗೆ ಹೆಚ್ಚಿನ ಸ್ಥಾನ ಕೊಟ್ಟಿರುವಂಥದ್ದು ವಿಶೇಷ. ಈಗ ನಾನು ತೋರಿಸ್ತಾ ಇರುವಂಥದ್ದು ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಜನರ ಅನುಕೂಲಕ್ಕಾಗಿ ಕಲ್ಯಾಣ ಮಂಟಪದ ವ್ಯವಸ್ಥೆ ಮಾಡಿದ್ದಾರೆ, ಶುಭ ಕಾರ್ಯಗಳು ಮಾಡೋದಕ್ಕಾಗಿ. ಮತ್ತು ಶಾಲೆಯನ್ನು ದೇವರ ಹೆಸರಿನಿಂದ ಶಾಲೆಗಳು ಇದ್ದಾವೆ, ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅನ್ನ ಸಂತರ್ಪಣೆಯನ್ನು, ಅನ್ನದಾನವನ್ನು ಈ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಅನ್ನದಾಸೋಹ ಸಹಿತ ಪ್ರತಿನಿತ್ಯ ಇರುತ್ತೆ. ಇದು ನನಗೆ ಗೊತ್ತಿರುವಂತೆ ಅಲ್ಲಮ್ಮ ಪ್ರಭು ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಿದ್ದೀನಿ. ಇನ್ನು ಅಲ್ಲಮ್ಮ ಪ್ರಭು ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಗಳನ್ನ ಅಲ್ಲಿ ಸ್ಥಳೀಯರಾದಂಥ ಮತ್ತು ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಕೆಲವರು ಸದಸ್ಯರು ನನ್ನ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ವಿವರಗಳನ್ನ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರೇನ್ರಿ? ಅಲ್ಲಯ್ಯ ದುಂಡಯ್ಯ ದೊಡ್ಡಮನಿ ಮಠ.
ಗಡಿಮೆ. ನೀವು ಇಲ್ಲೇ ತೀರ್ಥಾಳ ಇಲ್ಲೇ ತೆರೆದ. ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ನಾವು ತಳಹದ ಇಲ್ಲಿ ಇದು ಮಾಡಿದ್ವಿ. ನಾವು ಈಗ 68 ವರ್ಷ ಅದು ಈಗ. ಅದು ನಾವು ಇಲ್ಲೇ ಎಲ್ಲ ಮಾಡ್ಕೊತೀವಿ. ನಮಸ್ಕಾರ ಪೂಜೆಯವ್ರದ್ದು ಎಲ್ಲ ಮಾಡ್ಕೊತಾ ಇದೀವಿ ನಾವು. ಮತ್ತೆ ಇಲ್ಲಿ ಅಲ್ಲಂಪ್ರಭು ಸ್ವಾಮಿಗಳು ಇಲ್ಲಿ ಬಂದು ತಪಸ್ಸು ಮಾಡಿದ್ದು ಯಾವಾಗ್ರಿ? ಮತ್ತೆ 12ನೇ ಶತಮಾನದಾಗ ಬಂದಾರ. 12ನೇ ಶತಮಾನ. ಅವ್ರು ಯಾವ ಟೈಮ್ದಾಗ ಬಂದ್ರು ಏನಂದ್ರೆ ಸ್ವಲ್ಪ ಏನಾರು ಮಾಹಿತಿ ಐತಿ ಅಥವಾ ಹೆಂಗ್ ಬಂದ್ರು ಇಲ್ಲಿ ಬಂದು ಹೋದ್ರೂ ಪೂರ್ವಾಗಿ ಉಳಿದದ್ದು ಏನೈತಿ? ಅವರು ಇಲ್ಲಿ ಸಂಚಾರ ಮಾಡ್ಕೋತ ಬಂದ್ರಿ. ಅಂದ್ರೆ ಲೋಕ ಸಂಚಾರ ಮಾಡ್ಕೋತ ಬರುವ ಹೊತ್ನ್ಯಾಗ ಇಬ್ರು ಇಲ್ಲಿ ಪಾರ್ವತಿ ಪರಮೇಶ್ವರ ಮೂರ್ತಿ ಇರ್ತಾರೆ ಮೊದಲ ಗರ್ಭಗುಡಿಗೆ. ಆ ಹೊತ್ನ್ಯಾಗ ಪ್ರಭುದೇವ್ರ ಇಲ್ಲಿ ತಿರುಗಾಡ್ಕೊಂಡು ಬರುತ್ತ ಅಲ್ಲಿ ನಿಂತ್ರ ಅವ್ರ ಇದನ್ನ ನೋಡಿ ನಿಂದ್ರಣ ನೀ ಅಲ್ಲಿ ಯಾಕೆ ನಿಂತದಪ್ಪ, ನಿನ್ನ ಜಾಗ ಇಲ್ಲಿ ಒಳಗೈತಿ, ನೀ ಒಳಗ ಪ್ರಭುದೇವ್ ಗುಡಿಯಾಗ ನೀ ನಾವ್ ಇಲ್ಲಿ ಹೊರಗೆ ಇರ್ತೀವಿ ಅಂತ ಹೇಳ್ಕಿಂತ ಇವು ಪಾರ್ವತಿ ಪರಮೇಶ್ವರ ಹೇಳ್ರಿ ಅವ್ರು ಹೇಳೋಣ. ನಾವು ಪ್ರಭುದೇವ್ರು ಒಳಗ್ ಬಂದ್ರಿ ಅವ್ರು ಬಂದ್ ಒಳಕ್ಕೆ ಎಲ್ಲ ಇಲ್ಲಿದ್ದೀವಿ ವಿಚಾರ ಇಲ್ಲಿದ್ ಏನ್ ನೇಮ ನೀತಿ ಪೂಜಾ ಪುನಸ್ಕಾರ ಏನ್ ಮಾಡುದು ಎಲ್ಲ ಮಾಡ್ಕೊತ ಹೋಗೋ ಸಲುವಾಗಿ ಈ ಪ್ರಭುದೇವ್ರಿಗೆ ಎಲ್ಲ ಇದನ್ನ ಮಾಡ್ಬಿಟ್ರು ಯಾರ ಪರಮೇಶ್ವರ. ಅಂದ್ರೆ ಈ 12ನೇ ಶತಮಾನದಾಗ್ರಿ ಅಲ್ಲಂಪ್ರಭುಗಳು ಶೂನ್ಯ ಸಂಪಾದನ ಪೀಠದ ಮೇಲೆ ಕೂತ್ಕೋತಿದ್ರು. ಹೌದ್ರೆ ಪೀಠಾಧ್ಯಕ್ಷರು ಅಂದ್ರೆ ಇವತ್ತಿನ ಸಭಾಪತಿ ಅಂತ ಹೇಳ್ಬೋದು ನಾವು. ಸಭಾಪತಿ ಇದ್ದಾಗ್ರಿ ಅಂತ ಅಲ್ಲಂಪ್ರಭು ಅವರು ಆ ಸಭಾಪತಿ ಅವಗಿತ್ರ ಮುಂಚಿತವಾಗಿ ಇಲ್ಲಿ ಬಂದಿದ್ರು, ಅದಕ್ಕಿಂತ ನಂತರ ಬಂದಿದ್ರು. ಇದು ಅದಕ್ಕಿಂತ ಮುಂಚಿತ ಬಂದ. ಇವ್ರು ಹುಟ್ಟಿದ್ದೆಲ್ರಿ ಈಗ ಅಲ್ಲಂಪ್ರಭು ಸ್ವಾಮಿ ಅವರು? ಬಳ್ಳಿ ಬರೋಲ್ಲ 12ನೇ ಶತಮಾನದಾಗ್ರಿ ಶೂನ್ಯ ಸಂಪಾದನೆ ಮುಗಿಸ್ಕೊಂಡು ಅವ್ರ ಇಲ್ಲಿ ಅದ ಅಂದ್ರೆ ಅನುಭವ ಮಂಟಪದ ಕಾರ್ಯ ಮುಗಿಸ್ಕೊಂಡ್ ಬಂದ್ರೆ ಇಲ್ಲಿ ಬಂದ್ರೇನ್ರಿ ಕಲ್ಯಾಣ ಕ್ರಾಂತಿ ನಂತರ? ಅಲ್ಲಿ ಇಲ್ಲಿ ಮುಗಿಸ್ಕೊಂಡು ಹೀಗೆ ಇಲ್ಲಿ ಪೈಲ ಇಲ್ಲಿ ಬಂದ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮಾಡಿ ಆ ಕಡೆ ಹೋಗ್ಯಾರ. ಆ ಕಡೆ ಹೋಗಿತ್ತು. ಇಲ್ಲಿ ಅವ್ರು ಬಂದಾಗ ಯಾರು ನೋಡಿದಾರೇನ್ರಿ ಅವ್ರು ಇಲ್ಲಿ ಬಂದದ್ದು? ಈ ಚೆನ್ನೈ ಮಿತ್ಯಾಚಕ್ಕೆ ನಮ್ಮ ಅಜ್ಜ ಅವ್ರ ಇರ್ತಾರೆ ಇಲ್ಲಿ ತೆಳದಾಗ. ಅವು ಒಬ್ರಿ ಅವ್ರ ಮಂದಿ ಭಕ್ತರ ಎಲ್ಲ ಮಂದಿ ಬರ್ತಿರು ಹೋಗ್ತಿರು ಪ್ರದೇಶ ಗುಡಿಯಾಗ ಎಲ್ಲ ಇದು ಮಾಡ್ತಿರು. ಆ ಹೊತ್ನ್ಯಾಗ ಇಲ್ಲಿದ ಮುಂದೆ ಎಷ್ಟು ಈಶ್ವರ ಇಲ್ಲಿ ಮತ್ತೆ ಇದಾಗಿ ಹೋಗ್ಬಿಟ್ರ ಬೇರೆ ಕಡೆ. 160ಕ್ಕಿಂತ ಹೆಚ್ಚು ಕಡೆ ಸಂಚಾರ ಮಾಡ್ಯಾರ. ಮಹಾರಾಷ್ಟ್ರ ಮಾಡ್ಯಾರಿ, ಕರ್ನಾಟಕ ಎಲ್ಲಾ ಕಡೆ ಮಾಡ್ಯಾರ. ಇಲ್ಲಿ ಹೋಗೋ ಮುಂದ ಅವ್ರ ಇದ್ದ ಟೈಮ್ದಾಗ ನಮ್ಮ ಹಿರಿಯ ಅರ್ಚಕರಾದ ಚೆನ್ನಯ್ಯ ಅಂತ ಅವ್ರ ಸಮಕಾಲೀನ ಅರ್ಚಕರ ಆ ಹೊತ್ನ್ಯಾಗ ಅಂತ ಅವ್ರಿಗೆ ಕುರು ಕೊಟ್ಟಾರ. ಏನ್ರಿ ಮಗಿ ಪಾದಕ ದತ್ತ ಇದು ನೀವು ಪೂಜೆ ಗದಿಗೆ ಮೇಲೆ ಅದೇನ್ರಿ? ಗದಿಗೆ ಮೇಲೆ ಈಗ ಕಾಣಿಸ್ಲಿಲ್ಲ ನಮಗೆ. ಕಾಣಿಸಲ್ಲ ಸೈಡ್ ಐತಲ್ರಿ ಮೂರ್ತಿ ಮುಂದೆ ದಿನಂಪ್ರತಿ 12 5 ಪೂಜೆ ರೀ. ಬೆಳಗಿನ 4 ಗಂಟೆಗೆ ರೀ, ಆಮೇಲೆ 10 ಗಂಟೆಗೆ ರೀ 2ನೇ ಪೂಜೆ, 3ನೇ ಪೂಜೆ 12 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ ದೀಪದ ಪೂಜೆ ರೀ. ಆಮೇಲೆ ಮಾತ್ರ ರಾತ್ರಿ 8 ಗಂಟೆಗೆ ಚಾಲು ಹೋದ್ರ 10 ಗಂಟೆವರೆಗೆ. ಶ್ರಾವಣ ತಿಂಗಳದಾಗ 1 ತಿಂಗಳ ಏನಿರ್ತೈತ್ರಿ ಪಾಲ್ಕಿ ಸೇವಾ 2 ಹೊತ್ತು. ಆಮೇಲೆ ದೀಪಾವಳಿ ಒಳಗ 7 ಜಾತ್ರೆ ಅಲ್ಲಂಪ್ರಭು ಜಾತ್ರೆ ಶ್ರಾವಣ ಕಡೆ ಸೋಮವಾರ, ಶ್ರಾವಣ ಮಾಸ ಕಡೆ ಸೋಮವಾರ 4 ಬರ್ಬೋದು, ಒಂದೊಂದ್ಸಲ 5 ಸೋಮವಾರ ಬರ್ಬೋದು. ಈಗ ಅಲ್ಲಂಪ್ರಭು ವಿಶೇಷವಾಗಿ ಪವಾಡಗಳು ಏನಾರಾಗ್ಯಾನ್ರಿ? ಅಂದ್ರೆ ಭಕ್ತರಿಗೆ ಅವರು ಬೇಡಿಕೊಂಡಂತ ಕಾರ್ಯಗಳು ಈಡೇರ್ಯಾವ. ಯಾರ ಮಕ್ಕಳಾಗಲ್ಲ ಮಕ್ಕಳ ನೌಕರಿ ರೀ, ಅವ್ರು ಏನ ನ್ಯಾಯ ವಗೇರೆ ವೈಯಕ್ತಿಕ ಏನಿತ್ತು ಅವ್ರು ಬಂದ ಪ್ರಭುದರಲ್ಲಿ ಭಕ್ತಿಪೂರ್ವಕ ಬೆಳ್ಕೊಂಡು ಹೋಗಿರ್ತಾರೆ. ನಮ್ಮ ಕೆಲಸ ಆಗಲಿಪ್ಪ ನಾವು ಬಂದ ಕಟ್ಟಿಗೆ ನಿಮಗೆ ಹರಿವಾಣ ತುಂಬಿಸುವ ಕಾರ್ಯಕ್ರಮ, ರುದ್ರಾಭಿಷೇಕ, ದೇವ್ರ ನಮಸ್ಕಾರ ಹಿಂಗೊಂದೊಂದು ಏನೋ ಅವ್ರವ್ರ ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಆ ಸಂಕಲ್ಪ ಈಡೇರಿದ ಕಟ್ಟಿಗೆ ಭಕ್ತರ ಬಂದ ಪುನಃ ಮಾಡಿ ಹೋದಿದ್ದು. ಎಷ್ಟೋ ಜನ ಅಧಿಕಾರಿಗಳು ನಮ್ಮ ಊರಿಗೆ ಬಂದ್ರೆ ಪ್ರಭುದವರಿಗೆ ಬಂದು ನಡ್ಬಂದದಕ್ಕೆ ಒಳ್ಳೆ ಪ್ರಮೋಷನ್ಗೆ ನಮ್ಮ ಊರಿಗೆ ಬಂದು ಹೋಗ್ಯಾರ. ಆ ಟೈಪ್ ಐತಿ. ಪ್ರಭುದೇವ್ರ ನಂಬಿದವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಯಾರ. ಬಹಳ ಜನ ಹಂಗಾಯ್ತು. ಈಗ ನೀವು ಈಗ ಹೊಸ ಟೈಪ್ ಈಗ ಗುಡಿಗಳು ಕಟ್ಟಾತಿರಲ್ಲ, ಇದು ಎಷ್ಟು ಖರ್ಚು ಮಾಡ್ತಾ ಇದ್ರಿ? ಇದು ಸರ್ಕಾರ ಹೊತ್ತಿದ್ರೆ ಏನಾದ್ರು ಸವಲತ್ತು ಸಿಕ್ಕತ್ತ ಅಥವಾ ಏನ ಭಕ್ತರ ಸೇವೆ ಮಾಡ್ತಾ ಇದ್ದಾರೆ? ಇದು ಇವಾಗ ನಾವು ಗರ್ಭಗುಡಿ ಕಟ್ಟಡ ಮಾಡಿದ್ದು ಸುಮಾರು 6 ಕೋಟಿ ರೂಪಾಯಿ ವೆಚ್ಚದೊಳಗೆ. ಇದು ಚಾಲುಕ್ಯ ಶೈಲಿಯ ಕಟ್ಟಡ ರೀ, ದೊಡ್ಡಬಳ್ಳಾಪುರದ ಕಟ್ಟಡ. ಇದಕ್ಕೆಲ್ಲ ಉಸ್ತುವಾರಿ ನಮ್ಮ ಜಗದೀಶ್ ಶಿವಯ್ಯ ಗುಡುಗುಡು ಐತ್ರಿ. ಈಗ ಚಾಲ್ತಿ ಶಾಸಕರು, ಹಾಲಿ ಶಾಸಕರು, ಜಮಖಂಡಿ ಮತಕ್ಷೇತ್ರ ಅವರ ಉಸ್ತುವಾರಿ ಮಾಡ್ತಾರು. ಇದು ಎಲ್ಲ ಭಕ್ತರ ಕಡೆಯಿಂದ ಕ್ರೋಢೀಕರಣ ಮಾಡಿದ ಹಣದಿಂದ ಕಟ್ಟಿದ್ದಾರೆ. ಈ ಗರ್ಭಗುಡಿ ಕಟ್ಟಡಕ್ಕೆ ಯಾವುದೇ ಗೌರ್ಮೆಂಟ್ ಅನುದಾನ ನಾವು ತಗೊಂಡಿಲ್ಲ. ಎಲ್ಲ ಭಕ್ತರಿಂದ 51 ರೂಪಾಯಿ, 1000 ರೂಪಾಯಿ, 10 ರೂಪಾಯಿ, ಲಕ್ಷ, 1 ಕೋಟಿ ರೂಪಾಯಿ ಕೊಟ್ಟರು ವೈಯಕ್ತಿಕ ದೇಣಿಗೆಯಿಂದ ಕಟ್ಟಡ ಮಾಡಿದಂತ ಕಟ್ಟಡ. ಇದು 6 ಕೋಟಿ ರೂಪಾಯಿ ಕಟ್ಟಡ. 6 ಕೋಟಿ ರೂಪಾಯಿ. ಇನ್ನು ಸುತ್ತಮುತ್ತಲಿನ ಪ್ರದೇಶ 1.5 ರಿಂದ 2 ಕೋಟಿ ರೂಪಾಯಿ ಅದು ಕೆಲಸ ನಡೆಸ್ಯಾರ. ಇದೆಲ್ಲ ಭಕ್ತರ ವತಿಯಿಂದ ಬಂದಿದೆ. ಇನ್ನೊಂದು ಗೌರ್ಮೆಂಟ್ ತಗದ ಸೈಡ್ ತಗೊಂಡು ಒಂದೇ. ಮತ್ತೆ ನಿಮಗೆ ಈ ದೇವಸ್ಥಾನ ಬಗ್ಗೆ ನಿಮ್ಗೆ ಏನಾದ್ರು ವಿಷಯಗಳು ಹೇಳ್ಬೇಕಂತ ಏನಾರ ವಿಷಯ ಇತ್ತು ನಮ್ಗೆ ಗೊತ್ತಿಲ್ಲದೆ ಇರುವಂತದ್ದು, ಜನತೆಗೆ ಗೊತ್ತಿಲ್ಲ ವಿಶೇಷ? ಇನ್ನೂ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಅದ್ರ ಜನತೆಗೆ ನೀವೇನ್ ಹೇಳ್ತೀರಿ? ಸ್ವಲ್ಪ ಕಟ್ಟಡ ಸುತ್ತಮುತ್ತಲ ಭಕ್ತರಿಗೆ ಉಳ್ಕೊಳ್ಳ
ಆಮೇಲೆ ನೀರಿನ ವ್ಯವಸ್ಥೆ ಇನ್ನು ಈಗ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಇವಾಗ. ಮೊದಲಿಗಿಂತ ಇವಾಗ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನು ಗೌರ್ಮೆಂಟ್ ಅನುದಾನ ಆಗ್ಬೇಕು. ಆಮೇಲೆ ಭಕ್ತರಿಂದ ಹಂಗೆ ಕೆಲಸ ಕಾರ್ಯಗಳು ನಡೆದವ್ರಿ. ಅದೇನ ನಿಂತಿಲ್ಲ, ಕಂಟಿನ್ಯೂ ಯಾವತ್ತು 12 ಚಾಲ್ತಿ ಇರ್ತದೆ ಸರ್ಕಾರಿ ಕೆಲಸಗಳಾಗಲಿ. ಸರ್, ನೀವು ಇಲ್ಲಿವರೆಗೆ ಒಂದಷ್ಟು ಮಾಹಿತಿ ಕೊಟ್ರಿ. ದಯವಿಟ್ಟು ನಿಮ್ಮ ಹೆಸರೇನಂದ್ರಿ? ನಮ್ಮ ಹೆಸರು ಸುನೀಲ್ ಬಸವಪ್ರಭು ತೆಳಗಿನ ಮನೆ ಅಂತೇಳಿ. ನಾವು ಅಲ್ಲಂಪ್ರಭು ಸ್ವಾಮಿ ಮಠದ ಅರ್ಚಕ. ನಿಮ್ಮ ಹೆಸರೇನ್ರಿ? ಚೆನ್ನಯ್ಯ ದುಂಡಯ್ಯ ದೊರಮನಿ, ಅವರು ಅರ್ಚಕ. ಎಲ್ಲ 3 ಜನ ಹಿರಿಯ ಅರ್ಚಕರಿಗೆ ನನ್ನ ಮನಪೂರ್ವಕ ನಾಲ್ಕಂಡ ಬರ್ತೀವಿ ಯೂಟ್ಯೂಬ್ ಚಾನಲ್ ಪರವಾಗಿ ನಾನು ನಿಮಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದ್ರೆ ಅಲ್ಲಂಪ್ರಭುಗಳ ಬಗ್ಗೆ ಮಾಹಿತಿ ಕೊಟ್ಟುದಷ್ಟೇ ಅಲ್ಲ, ಆ ದೇವಸ್ಥಾನದೆಲ್ಲ ಮಾಹಿತಿ ಕೊಟ್ಟಿದ್ರಿ ಮತ್ತು ಅವರ ಚರಿತ್ರೆ ಲೀಲಾವನ್ನು ಮಾಹಿತಿ ಕೊಟ್ರಿ. ಇದಕ್ಕೆಲ್ಲ ನನ್ನ ಮನಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಮಹಾಶಿವಶರಣ ಮಹಾವೈರಾಗಿ ಮಹಾನ್ ತಪಸ್ವಿ ಶ್ರೀ ಅಲ್ಲಂಪ್ರಭು ದೇವರ ಒಂದು ವಿವರಗಳನ್ನ, ತೀರ್ದಾಳದ ಅಲ್ಲಂಪ್ರಭು ದೇವರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆಲ್ಲ ನೀಡಿದ್ದೇನೆ. ಇದೆಲ್ಲ ಇಷ್ಟ ಆಗಿದ್ರೆ ನಾಲ್ಕಂಡ ವಾರ್ತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ಮನಪೂರ್ವಕವಾಗಿ ಬೇಡ್ಕೊತೀನಿ. ಧನ್ಯವಾದಗಳು.